ಅಥವಾ ನೀವು ಒತ್ತಡ ಹೇರಬೇಕಾದ್ರೆ ನೀವು ಹ್ಯಾವ್ ಟು ಅನ್ನೋ ಪದನ ಕೂಡ ಬಳಸ್ಬೋದು. ಅದರ ಇನ್ನೊಂದು ರೂಪ ಹ್ಯಾಸ್ ಟು. ಹ್ಯಾವ್ ಟುನ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಬಳಕೆ ಆಗುತ್ತೆ. ಹ್ಯಾಸ್ ಟು ಮೂರನೇ ವ್ಯಕ್ತಿಯ ಬಗ್ಗೆ ಹೇಳಬೇಕಾದ್ರೆ ಬಳಕೆ ಆಗುತ್ತೆ. ಈ ಹ್ಯಾವ್ ಟು ಅನ್ನೋಂಥದ್ದನ್ನು ಮೂರು ಕಾಲಗಳಲ್ಲಿ ಬಳಸ್ಬೋದು: ಪ್ರೆಸೆಂಟ್ ಟೆನ್ಸ್ನಲ್ಲಿ, ಪಾಸ್ಟ್ ಟೆನ್ಸಲ್ಲಿ ಮತ್ತು ಫ್ಯೂಚರ್ ಟೆನ್ಸ್ನಲ್ಲಿ. ಹಲೋ ಫ್ರೆಂಡ್ಸ್, ಲರ್ನ್ ಟುಡೇ how to use have to, otherwise also got to or have to. It is equal to must. Must is used only in present tense, but have to is used in three tenses. Have to is used in present tense, had to is used in past tense, and will have to is used in future tense. Have to means ಲೇಬೇಕು, where there is compulsory or pressure or obligation. It is used to say obligation or compulsory or pressure. Both are, three are also same. ಮಾಡಲೇಬೇಕು ಇಂಥದನ್ನ ಅಂತ ಯಾವಾಗ ನಾವು ಹೇಳ್ತೀವಿ ಕನ್ನಡದಲ್ಲಿ ಆಗ ಬರೋಂಥದ್ದು ಈ ಹ್ಯಾವ್ ಟು ಅಥವಾ ಮಸ್ಟ್ ಬಳಸ್ಬೋದು. ನಾವು ವಿ ಆರ್ ಲರ್ನಿಂಗ್ ಅಬೌಟ್ ಹ್ಯಾವ್ ಟು ಲರ್ನ್ ಪಾಸಿಟಿವ್ ಸೆಂಟೆನ್ಸ್. ಯು ಕ್ಯಾನ್ ಯೂಸ್ ಯರ್ ಹ್ಯಾವ್ ಟು ಆರ್ ಗಾಟ್ ಟು, ಎನಿ ಒನ್. ಫಸ್ಟ್ ಯೂಸ್ ಯರ್ ಐ ಆರ್ ಯು ಆರ್ ವಿ or they. Then use your have to. Then present verb plus object. For example, friends, I have to earn so much money means ನಾನು ಅಪಾರ ಹಣ ಸಂಪಾದನೆ ಮಾಡಲೇಬೇಕು. Reason, to lead my life or to fulfill my dreams. Have you understood? ನಾನು ಹಣ ಸಂಪಾದನೆ ಮಾಡಲೇಬೇಕು or ಹಣ ಸಂಪಾದನೆ ಹಣವನ್ನು ಗಳಿಸಲೇಬೇಕು. ನೆಕ್ಸ್ಟ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಂಗ್ಲೀಷ್ ಡೈಲಿ. ನೀವು ಇಂಗ್ಲೀಷನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ರೀಸನ್, ಟು ಲರ್ನ್ ಸೂನ್ ಆರ್ ಟು ಇಂಪ್ರೂವ್ ಅವರ್ ಇಂಗ್ಲೀಷ್. ನೆಕ್ಸ್ಟ್, ವಿ ಹ್ಯಾವ್ ಟು ಡೆವಲಪ್ ಅವರ್ ಕಂಟ್ರಿ. ನಾವು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲೇಬೇಕು. ದಿಸ್ ಈಸ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ third person plural form. Now let us come to third person singular. Here friends, use any one of these pronouns: he or she or it or noun. Then has to. Has to is one more face of have to. Like there are two faces to one coin, no? Same thing, have to and has to. Then use your present verb, then object. For example, government. Government is your noun. Government is your noun. Government has to control terrorism. ಸರ್ಕಾರ ಭಯೋತ್ಪಾದನೆಯನ್ನು ನಿಗ್ರಹಿಸಲೇಬೇಕು. My wife has to cook. He has to prepare for CET exam for IAS posting or IAS selection. Friends, now pause your TV and say what you have to do or what your family member has to do. Now say them. I have to get a job. We have to respect the senior citizen. I have to read newspaper daily to improve English vocabulary. My sister has to practice law. My mother has to wash vessels daily. He has to teach English excellently. ಫ್ರೆಂಡ್ಸ್, ಒಂದು ನಿಮಿಷ. ನಿಮಗೆ ಗೊಂದಲ ಆಗ್ತಿರ್ಬೋದು, ಎಲ್ಲಿ ಹ್ಯಾವ್ ಟು ಬಳಸಬೇಕು, ಎಲ್ಲಿ ಹ್ಯಾಸ್ ಟು ಬಳಸಬೇಕು ಅಂತ. ಈ ಪ್ರೊನೌನ್ಗಳು ಬಂದಾಗ ಅಥವಾ ಬಹುವಚನ ನಾಮಪದ ಬಂದಾಗ, ಉದಾಹರಣೆಗೆ ಫ್ರೆಂಡ್ಸ್, ಪೇರೆಂಟ್ಸ್, ಚಿಲ್ಡ್ರನ್ ಅಂತ ಬಹುವಚನ ಬಂದಾಗ ಹ್ಯಾವ್ ಟು ಬಳಸಬೇಕು. ಇದೇ ಅನ್ನೋದು ಕೂಡ ಬಹುವಚನಕ್ಕೆ ಸಂಬಂಧಪಟ್ಟಿದ್ದೆ, ಆದರೆ ಮೂರನೇ ವ್ಯಕ್ತಿ. ಐ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ವಿ ಫಸ್ಟ್ ಪರ್ಸನ್, ದೇ ಥರ್ಡ್ ಪರ್ಸನ್. ಇವು ಬಂದಾಗ ನೀವು ಹ್ಯಾವ್ ಟು ಬಳಸಬೇಕು. ಅರ್ಥ ಅದೇ, ಲೇಬೇಕು ಅಂತ, ಮಾಡಲೇಬೇಕು, ಹೋಗಲೇಬೇಕು, ಬರಲೇಬೇಕು ಅನ್ನೋದೇ ಈ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಅನ್ನೋಂಥದ್ದು. ಹ್ಯಾಸ್ ಟು ಬಂದು ಮೂರನೇ ವ್ಯಕ್ತಿ ಬಗ್ಗೆ, ಮೂರನೇ ವ್ಯಕ್ತಿ ಸಿಂಗುಲರ್ ಇದ್ದಾಗ ಮಾತ್ರ ಬಳಸೋಂಥದ್ದು ಈ ಹ್ಯಾಸ್ ಟು. ಹಿ ಅಂತ ಬಳಸಿದಾಗ ಹ್ಯಾಸ್ ಟು ಬಳಸಿ, ಅಥವಾ ಶಿ ಅಂತ ಮೂರನೇ ವ್ಯಕ್ತಿ ಬಗ್ಗೆ ಮಾತ್ರ, ಒಂದೇ ಹುಡುಗಿ ಆಗಿರಬೇಕು,
ಜಾಸ್ತಿ ಹುಡುಗಿರಾದರೆ ಅದು ದೇ ಅಂತ ಆಗುತ್ತೆ. ಒಂದಾದಾಗ ಮಾತ್ರ ಶಿ, ಒಬ್ಳಿದ್ರೆ ಮಾತ್ರ. ಇಟ್ ಯಾವ್ದಾದ್ರು ವಸ್ತು ಬಂದಾಗ ಇಟ್ ಅಂತ ಬಳಸಿ. ಇಲ್ಲಿ ಏಕವಚನ, ಫಾರ್ ಎಕ್ಸಾಂಪಲ್ ಮೈ ಫ್ರೆಂಡ್ ಒಬ್ಬನೇ, ಅಲ್ಲಿ ಡೋರ್, ಚೇರ್, ಆ ಥರ ಏಕವಚನ ಬಂದಾಗ ಇಲ್ಲಿ ಹ್ಯಾಸ್ ಟು ಬಳಸಬೇಕು. ಡೋರ್ಸ್ ಅಂತ ಬಂದರೆ ಬಹುವಚನ ಆಗುತ್ತೆ, ಆಗ ದೇ ಅಂತ ಅದು ಹ್ಯಾವ್ ಟು ಅಂತ ಆಗುತ್ತೆ. ಎರಡೂ ಕಡೆ ನೀವು ಯಾವುದನ್ನ ಕಂಪಲ್ಸರಿ ಮಾಡಲೇಬೇಕು ಅಥವಾ ಕರಾರು ಮಾಡ್ಕೊಂಡಿರ್ತೀರ, ಒಪ್ಪಂದ ಥರ ಆ ಸಮಯದಲ್ಲಿ ನೀವು ಹ್ಯಾವ್ ಟು ಅಥವಾ ಹ್ಯಾಸ್ ಟುನ ಬಳಸಬೇಕು. ಇಲ್ಲಿ ಈ ಪ್ರೊನೌನ್ಗಳು ಬಂದಾಗ ಮಾತ್ರ ಹ್ಯಾಸ್ ಟು. ಅರ್ಥ ಒಂದೇ, ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಾಗೆ ಹ್ಯಾವ್ ಟು ಅಥವಾ ಹ್ಯಾಸ್ ಟು. ನೌ ಫ್ರೆಂಡ್ಸ್, ಸೇ ಎಕ್ಸಾಂಪಲ್ಸ್ ವಾಟ್ ಯು ಮಸ್ಟ್ ಡೂ. ಮಾಡಲೇಬೇಕು ನೀವು ಏನು ಅನ್ನೋಂಥದ್ದನ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಗ ಏನು ಮಾಡಬೇಕು ಹೇಳಿ. ಬಟ್ ಸೇ ಇನ್ ಇಂಗ್ಲೀಷ್, ನಾಟ್ ಇನ್ ಕನ್ನಡ. ಇಫ್ ಯು ಸೇ ಇನ್ ಕನ್ನಡ, ವಾಟ್ ವಿಲ್ ಯು ಲರ್ನ್? ಯು ವಿಲ್ ಲರ್ನ್ ಓನ್ಲಿ ಕನ್ನಡ, ನಾಟ್ ಇಂಗ್ಲೀಷ್. ಫಾರ್ ಎಕ್ಸಾಂಪಲ್, you want dosa to eat. If you put roti on tawa, you will get only roti, not dosa. What you want to eat, you have to put on that. ನಿಮ್ಗೆ ಏನು ಬೇಕು ಅದನ್ನು ದೋಸೆ ಹೆಂಚ ಮೇಲೆ ಹಾಕಿದ್ರೆ ನಿಮಗೆ ಸಿಗುತ್ತೆ. ದೋಸೆ ಹಾಕಿದ್ರೆ ದೋಸೆ ಸಿಗುತ್ತೆ, ರೊಟ್ಟಿ ಹಾಕಿದ್ರೆ ರೊಟ್ಟಿ ಸಿಗುತ್ತೆ. ದ ಸೇಮ್ ವೇ, ಇಫ್ ಯು ಪ್ರಾಕ್ಟೀಸ್ ಇನ್ ಇಂಗ್ಲೀಷ್ ಆಲ್ವೇಸ್, ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ವೆರಿ ಸೂನ್. ಇಫ್ ಯು speak in Kannada, you can't learn English, so try to speak in English always. If you make mistake, don't feel bad. ತಪ್ಪು ಮಾಡಿದ್ರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾರು ಕೂಡ ಇಲ್ಲಿ ಒಂದೇ ಸಲ ಎಲ್ಲರಿಗೂ ಬರಲ್ಲ. ಸೊ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್. ಫ್ರೆಂಡ್ಸ್, ಲರ್ನ್ ನೌ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಆರ್ ಯೂಸ್ ಟು ಸೇ ನೋ ನೆಸೆಸಿಟಿ, ಮೀನ್ಸ್ ಅಗತ್ಯವೇನಿಲ್ಲ, ಮಾಡಾಗತ್ಯ ಏನಿಲ್ಲ ಅನ್ನೋದಕ್ಕೆ ಬಳಸೋಂಥದ್ದು ಈ ನೆಗೆಟಿವ್ ಸೆಂಟೆನ್ಸಸ್. ಹಿಯರ್ ಯೂಸ್ ಪ್ರೊನೌನ್ ಐ ಆರ್ ಯು ಆರ್ ವಿ ಆರ್ ದೇ. ದೆನ್ ವಾಟ್ ಯೂಸ್ ಹಿಯರ್? ಡು ನಾಟ್ ಹ್ಯಾವ್ ಟು, ಅದರ್ವೈಸ್ ನೀಡ್ ನಾಟ್ ಹ್ಯಾವ್ ಟು, ಎನಿ ಒನ್, ಬೋತ್ ಆರ್ ಸೇಮ್, ಎರಡು ಒಂದೇ ಅರ್ಥನೇ, ಯಾವುದನ್ನು ಬೇಕಾದ್ರೂ ಬಳಸಿ. ದೆನ್ ಯೂಸ್ ಹಿಯರ್ ಪ್ರೆಸೆಂಟ್ ವರ್ಬ್, ದೆನ್ ಆಬ್ಜೆಕ್ಟ್. For example, I do not have to worry about my past, means ನನ್ನ ಹಿಂದಿನ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. You need not have to forget your mother tongue. ನೀವು ನಿಮ್ಮ ತಾಯಿ ಭಾಷೆನ ಮರೆಯೋ ಅವಶ್ಯಕತೆ ಏನಿಲ್ಲ ಇಂಗ್ಲೀಷ್ ಕಲಿಬೇಕಾದ್ರೆ. ಫ್ರೆಂಡ್ಸ್, ನೆಕ್ಸ್ಟ್ ಥರ್ಡ್ ಪರ್ಸನ್ ಫಾರ್ಮುಲಾ. First use your he or she or it or noun. Then use your does not have to, otherwise need not, has to. You may get some confusion. ಇಲ್ಲಿ have to ಅಂತ ಇದೆ, ಇಲ್ಲಿ has to ಅಂತ ಇದಿಲ್ಲ ಅಂತ ಅನ್ಕೋಬೋದು ನೀವು. ಇಲ್ಲಿ ಮೂರನೇ ವ್ಯಕ್ತಿ ಬಂದಾಗ ನೀವು ಪ್ರೆಸೆಂಟ್ ಸಿಂಪಲ್ ಟೈಮಲ್ಲಿ ನೋಡಿದ್ರ ಡೂಗೆ ಇ ಎಸ್ ನ ಸೇರಿಸ್ಬೇಕು. ಇ ಎಸ್ ನ ಸೇರಿಸಾಗೋದು ಥರ್ಡ್ ಪರ್ಸನ್ ಆಗುತ್ತೆ. ಇಲ್ಲಿ ಇ ಎಸ್ ಆಲ್ರೆಡಿ ಇರೋದ್ರಿಂದ ಇಲ್ಲಿ ಹ್ಯಾವ್ ಟು. ಬಟ್ ಹಿಯರ್ ಹ್ಯಾವ್ ಟು ಯೂಸ್ ಹಿಯರ್ ನೀಡ್ ನಾಟ್ ಹ್ಯಾಸ್ ಟು. ಇಲ್ಲಿ ಹ್ಯಾಸ್ ಟು ಅಂತ ಬಳಸಬೇಕು. ನೀಡ್ ನಾಟ್ ಅಂದಾಗ ಹ್ಯಾಸ್ ಟು, ಡಸ್ ನಾಟ್ ಅಂತ ಬಂದಾಗ ಹ್ಯಾವ್ ಟು, ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ. ದೆನ್ ಯೂಸ್ ಹಿಯರ್ ಪ್ರೆಸೆಂಟು, ದೆನ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಮೈ ಮದರ್ ನೀಡ್ ನಾಟ್ ಹ್ಯಾಸ್ ಟು ವರ್ಕ್ ಹಾರ್ಡ್. ನಮ್ಮಮ್ಮ ಏನು ಕಷ್ಟಪಟ್ಟು ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್, he does not have to play cricket to become an IAS officer, right? We do not have to waste power. I do not have to smoke. We do not have to be lazy. My father does not have to take tablet because he is not patient. Friends, learn now yes or no question. It is used to question obligation or compulsion or pressure of the action. First use your do, then use your any one of these pronouns, I or you or we or they. Then use your have to.
After that, use your present to, then object, then a question mark. For example, do you have to work? Yes, I have to. Yes, I have to. This is short answer, that is enough. Do you have to work? Okay, next example. Do we have to involve in the development of country? Yes, we have to. What do you say, friends? Do we have to involve in the development of the country? Next example. Do you have to brush your teeth 4 times in a day? No need. No need. What do you say? Now friends, we will ask some question each other. After that, pause your TV and ask questions.